ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಹಿನ್ನೆಲೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಏಜೆಂಟ್ನಿಂದ ದೂರು ನೀಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಂಚೆ ಮತ ಎಣಿಕೆ ಟೇಬಲ್ನ ಏಜೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಧೀರ್ ಕುಮಾರ್ ಮುರಳಿಯಿಂದ ನಗರ ಠಾಣೆಗೆ ದೂರು ಕೊಡಲಾಗಿದೆ. ಸ್ಟ್ರಾಂಗ್ ರೂಮ್ ಸೀಲ್ ಆಗಿರಲಿಲ್ಲ, ಟ್ರಂಕ್ ಓಪನ್ ಆಗಿತ್ತು, ಟ್ರಂಕಿನ ಸೀಲ್ ಓಪನ್ ಆಗಿದ್ದು ಲಾಕ್ ಕಟ್ ಆಗಿತ್ತು, ಮತ್ತೆ ಟ್ಯಾಂಪರಿಂಗ್ ಆಗಿರುವಂತಹ ಅನುಮಾನ ಇದೆ ಅನ್ನುವಂತಹ ದೂರು ನೀಡಿದ್ದಾರೆ. ರಾಜಗೌಡಗೆ ಬಿದ್ದಿದ್ದಂತಹ 257 ಮತಗಳು ಮರು ಎಣಿಕೆಯಲ್ಲಿ ಡಬಲ್ ಎಂಟ್ರಿ ಅಂತ ಹೇಳಿ ಅಮಾನ್ಯ ಮಾಡಿದ್ದಾರೆ. ಒಂದೇ ಕಟ್ಟಿನಲ್ಲಿದ್ದಂತಹ 170 ಮತಗಳನ್ನ ತಿದ್ದುಪಡಿ ಮಾಡಿರ್ತಾರೆ. 2023ರ ಮತ ಎಣಿಕೆ ಬಳಿಕ ಅಂದಿನ ಚುನಾವಣಾ ಅಧಿಕಾರಿ ವೇದಮೂರ್ತಿ ಏನಿದ್ರು ಅಭ್ಯರ್ಥಿ ಜೀವರಾಜ್ ಡಿಸಿ ರಮೇಶ್ ಸಂಚು ರೂಪಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ಅನ್ನ ತಿದ್ದಿರೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಮೂವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಏಜೆಂಟ್ ನಿಂದ ನೀಡಿರುವಂತಹ ದೂರು ಇದು. ಇನ್ನೊಂದು ಕಡೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಚೇಂಜಸ್ ಗಳಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅಂದ್ರೆ ನಂಬರ್ ಯಾವ ರೀತಿ ಕಂಪ್ಲೀಟ್ ಡಿಕ್ರೀಸ್ ಆಗಿದೆ ಅಂತ 2023ರಲ್ಲಿ 569 ಅಂಚೆ ಮತ ಪಡೆದಿದ್ದಂತಹ ರಾಜೇಗೌಡಗೆ ಇದೀಗ 314 ಮತ ಸಿಕ್ಕಿದೆ. 2023ರಲ್ಲಿನ ಮತಗಳಿಗೆ ಅಂದ್ರೆ ಮರು ಎಣಿಕೆ ಮಾಡಿದಂತ ಸಂದರ್ಭದಲ್ಲಿ 318 ಮತ ಕಡಿಮೆಯಾಗಿದೆ. ಇದು ಹೇಗೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆ ಆದ್ರೆ, ಇನ್ನೊಂದು ಕಡೆ ಏಜೆಂಟ್ ನಿಂದ ಈ ರೀತಿಯಾಗಿ ದೂರು ನೀಡಲಾಗಿದೆ. ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್ ಅನ್ನು ರೀವೆರಿಫಿಕೇಶನ್ ಮಾಡಬೇಕು ಅಂತೇಳಿ ಹೇಳಿದ್ದು. ಅದರ ಮೇರೆಗೆ ರೀವೆರಿಫಿಕೇಶನ್ ಆಯಿತು. ಅಲ್ಲಿ ಒಂದು 6-7 ವ್ಯತ್ಯಾಸಗಳು ಬಂದು ಅದು ನನಗೂ 2 ಓಟ್ ಹೆಚ್ಚಿಗೆ ಬಂದಿದೆ, ಹುಡುಗರಿಗೂ ಬಂದಿದೆ. ಆದಂಥ ಉಳಿದಂಥ ಓಟನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತೇಳಿ ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು, ಜೀವರಾಜ್ ಇಷ್ಟು, ಇನ್ನೊಂದಿಷ್ಟು ಅಂತ ಪ್ರತಿಯೊಂದು ರೌಂಡ್ ವೈಸ್ ಎಣಿಕೆ ಮಾಡಿ ಬಂಡ್ಲು ಮಾಡಿರ್ತಾರೆ. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, BJP ಮತ್ತು ದಳದ ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ಸಿನ ನಮ್ಮ ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತಿರುಗಿಬಿಟ್ಟು ಬಂಡ್ಲನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ. ಯಾವ ಥರ ಅಂದರೆ ಅದ್ರ ಮೇಲೆ ಈಗ ನನಗೆ TD ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗ ಇನ್ನೊಂದು ಟಿಕ್ ಮಾಡಿದ್ದಾರೆ. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಈಗ ಕಾಣ್ತಾವೆ ಇನ್ವ್ಯಾಲ್ ಮಾಡಿ ನಾವು 158 ಓಟು ಏನು ವ್ಯಾಲಿಡ್ ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ. ಸರ್ ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗ. ಅಲ್ಲ ಸರ್, ಹಿಂದೆ ಅವರು ಕ್ರಮಗಳು ತನಿಖೆ ಸರ್ಕಾರ ಇತ್ತು. ಹೌದು, ನಿಮ್ಮ ಸರ್ಕಾರ ಇದೆ. ಟ್ಯಾಂಪರಿಂಗ್ ಯಾರು? ಇಲ್ಲ, ಟ್ಯಾಂಪರಿಂಗ್ ಅವಾಗಲೇ ಮಾಡಿರೋದು. 3 ವರ್ಷ ಆಯ್ತು. ನಾವು ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಅಧಿಕಾರಿಗಳಿಗೆ ಬೆಳಗ್ಗೆಯಿಂದ ಏನೇನು ಘಟನೆಗಳು ನಡೆದಿದ್ದಾವೆ, ಬಾಕ್ಸ್ ಏನು ಆ ಟ್ರಂಕ್ಗಳನ್ನು ಹೊಡೆದಿರೋದು, ಸೀಲ್ ಕಿತ್ತಾಕಿರೋದು, ಅಲ್ಲೇ ಸೀಲ್ ಕಿತ್ತು ಬಿದ್ದಿರೋ ಅಂಥದ್ದು, ಮತ್ತು ಕೆಲವು ಬೇರೆ ಸುಮ್ಮನೆ ಬಟ್ಟೆ ಕಟ್ಟಿಟ್ಟೋದು, ಇದನ್ನೆಲ್ಲ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅವರ ಗಮನಕ್ಕೆ ಬಂದಿದೆ. ಅವರ ವರದಿನಲ್ಲೂ ಕೂಡ, ಅವ್ರ ರಿಪೋರ್ಟಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಅಲ್ಲ, ನಾವು ಜೀವರಾಜ್ ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆ ಆಗ್ತದೆ. 2023ರಲ್ಲಿ ವ್ಯಾಲಿಡ್ ಆದಂಥ ಮತಗಳು ಇವತ್ತು ಅವು ವ್ಯಾಲಿಡ್ ಆಗುವ ಇನ್ವ್ಯಾಲಿಡ್ ಆಗುವ? ಅವು ಇನ್ವ್ಯಾಲಿಡ್ ಮಾಡಿದ್ದಾರೆ. ಎಷ್ಟು ಸರ್? ಅದು 258 ಓಟ್ಗಳು ವ್ಯಾಲಿಡ್ ಆದವು. ನನ್ನವು TD ರಾಜೇಗೌಡರಿಗೆ ಓಟ್ ಹಾಕಿರೋಣ. ಇದು ಹೆಂಗೆ ಅಂತ ಹೇಳಿದ್ರೆ, ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ, ಇದು ಯಾರ್ಯಾರಿಗೆ ಹೆಂಗ್ ಬೇಕೋ ಹಂಗಂಗೆ ಇಂಟರ್ಪ್ರಿಟೇಟ್ ಮಾಡ್ತಾ ಇದ್ದಾರೆ. ಈಗ ನಾವೇನೋ ಇಲ್ಲಿ ಬಂದು ಸರ್ಕಾರ ಇಟ್ಕೊಂಡು ನಾವೇನೋ ಸ್ಟ್ರಾಂಗ್ ರೂಮ್ ಮೇಂಟೈನ್ ಮಾಡಿದವ್ರು ನಾವು ಅನ್ನೋ ತರ ನಮಗ್ ಮಾತಾಡ್ತಾರ ಅವರು. ಆದ್ರೆ ಈ ರೀತಿಯ ಗೊಂದಲಗಳು ಸ್ವಾಭಾವಿಕವಾಗಿ ಇರುತ್ತೆ ಗೆದ್ದವರಿಗೆ. ಆರೋಪ ಮಾಡ್ತಾ ಇದ್ದಾರೆ.
ಸ್ವಾಭಾವಿಕವಾಗಿ ನೋಡಿ, ಅವರು ಮೊನ್ನೆ ಹೇಳಿದ್ರು ನಿಮಗೆ. ಅಲ್ಲ ಸರ್, ಮತಪತ್ರಗಳ ಟ್ಯಾಂಪರಿಂಗ್ ನೋಡಿ, ನಾನು ಹೇಳ್ತಾ ಇರೋದು, ಮೊನ್ನೆ ಅವ್ರು ಹೇಳಿದ್ರು, ನಾನು ಯಾವ್ದೋ ಇಂಟರ್ವ್ಯೂನಲ್ಲಿ ನೋಡಿದೆ, ತಪ್ಪೇನಾದ್ರೂ ಆಗಿದ್ರೆ ಅಲ್ಲಿ ಅದಕ್ಕೆ ಅಧಿಕಾರಿಗಳು ಹೊಣೆ, ಏಜೆಂಟ್ ಇರ್ಲಿಲ್ವಾ ಅಂತ. ಅಂದ್ರೆ ಅಧಿಕಾರಿಗಳು ಹೊಣೆ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಿತ್ತು ಅಂತ ಆಯ್ತಲ್ಲ ಅದು. ನಿಮಗೆ ಏನೂ ಇಲ್ಲದೆ ಇದ್ರೆ ನೀವು 3 ವರ್ಷ ಯಾಕೆ ಅದಕ್ಕೆ ಇಷ್ಟು ಇದನ್ನ ಫಸ್ಟ್ ಡೇ ನಾನು 2023 ಮೇ 13ಕ್ಕೆ ನಾವು ಕೊಟ್ವಲ್ಲ ರೀಕೌಂಟಿಂಗ್ ಮಾಡಿ ಅಂತ.